ಅನನ್ಯತೆಗೆ ಸಂವಿಧಾನಕ್ಕೆ ರಕ್ಷಣೆ ಒದಗಿಸಬೇಕು ಅಂದ್ರೆ 6ನೇ ಪರಿಚ್ಛೇದದಲ್ಲಿ ನಮ್ಗೆ ಸೇರಿಸಬೇಕು ಅಂತ. ನಾವು ಆದಿವಾಸಿಗಳು ನಮಗೆ ಸಪ್ರೇಟಾದಂಥ ಒಂದು ಅವಕಾಶವನ್ನು ಕೊಟ್ಟು ನಮ್ಮ ಏಳಿಗೆಗೆ ಅನುಕೂಲ ಆಗುವಂಥ ಒಂದು ಸಹಾಯ ಮಾಡಬೇಕು ನೀವು ಸೆಂಟ್ರಲ್ ಗೌರ್ಮೆಂಟದವರು ಅಂತ ಬೇಡಿಕೆ ಇಡ್ತಾ ಇದ್ದಾರೆ. ಜೊತೆಗೆ ಲೇಹ್ ಮತ್ತು ಕಾರ್ಗಿಲ್ ಪ್ರತ್ಯೇಕ ಲೋಕಸಭಾ ಕ್ಷೇತ್ರ ಬೇಕು. ಸದ್ಯ ಲಡಾಖ್ ಒಂದೇ ಕ್ಷೇತ್ರ ಆಗಿದೆ, ಇನ್ನೊಂದು ಕ್ಷೇತ್ರ ಎಕ್ಸ್ಟ್ರಾ ಬೇಕು. ಲೇಹದ್ದು ಸಪ್ರೇಟ್ ಬೇಕು, ಲಡಾಖದ್ದು ನಮ್ಮ ಏನಪ್ಪ ಅಂತಂದರೆ ಕಾರ್ಗಿಲ್ ಸಪ್ರೇಟ್ 2 ಲೋಕಸಭಾ ಕ್ಷೇತ್ರಗಳು ಬೇಕು ಅಂದರೆ ಅವೆರಡೂ ಕೂಡ ಒಂದು ಸ್ಟೇಟ್ ಮಾಡಿ ಲಡಾಖ್ ಅಂತೇಳಿ ಅವ್ರು ಡಿಮಾಂಡ್ ಮಾಡ್ತಾ ಇದ್ದಾರೆ. ಉದ್ಯೋಗದಲ್ಲಿ ಮೀಸಲಾತಿ ಸೌಲಭ್ಯ ಕಲ್ಪಿಸಬೇಕು. ನಾವು ಗುಡ್ಗಾಡು ಜನ ಹಿಮದ ಏರಿಯಾದಲ್ಲಿದ್ದೀವಿ, ಅದು ಚೈನಾ ಮತ್ತು ಪಾಕಿಸ್ತಾನದ ಬಾರ್ಡರ್ದಲ್ಲಿದ್ದೀವಿ. ನಮ್ಮ ಒಂದು ಹಿತರಕ್ಷಣೆಗಾಗಿ ನೀವು ಇದ್ದಂಥವ್ರಿಗೆಲ್ಲ ಸಹಾಯ ಮಾಡಿ ಬೆಳೆಸಬೇಕು ಮತ್ತು ನಮ್ಮ ರಕ್ಷಣೆ ಬೇಕಾಗ್ತದಿಲ್ಲ, ಇಲ್ಲೇ ನಮ್ಮ ಸೈನ್ಯದ ರಕ್ಷಣೆ ನಮಗೆಲ್ಲರಿಗೂ ಬೇಕು ಅನ್ನುವಂಥ ಡಿಮಾಂಡನ್ನು ಇಡ್ತಾ ಇದ್ದಾರೆ. ಹೀಗಾಗಿ ಇದು ದಿನದ ದಿನಕ್ಕೆ ಕಾಯ್ದೆ 4-5 ವರ್ಷದ ಹಂಗೆ ಬರ್ತಾಯಿತ್ತು. ಇವತ್ತು ದೊಡ್ಡ ರೂಪನ ಪಡೀತದೆ. ಅಲ್ಲಿ ಜನನೂ ಅದಕ್ಕೆ ಸ್ಪಂದಿಸ್ತಾ ಇದ್ದಾರೆ. ಜೊತೆಗೆ ಇದಕ್ಕೆಲ್ಲ ಮೂಲ ಕಾರಣ ನಿರುದ್ಯೋಗನೂ ಒಂದು ಕಾರಣ ಆಗಲಿಕ್ಕೆ ಇದು ಇಡೀ ದೇಶ ತುಂಬ ನಿಧಾನಕ್ಕೆ ಹೇಳ್ತಾ ಇದೆ. ಕಳೆದ ಈ 11 ವರ್ಷಗಳಲ್ಲಂತೂ ಈ ನಿರುದ್ಯೋಗ ಯಾವ ರೀತಿ ಬೆಳೆದಪ್ಪ ಅಂದ್ರೆ ಇವೆಲ್ಲ ನಾವು ಏನಪ್ಪ ಕಾರ್ಪೊರೇಟರ್ ಕೈಯಲ್ಲಿ ಇಡೀ ವ್ಯವಸ್ಥೆನ ಕೊಟ್ಟಿದ್ದರಿಂದಾಗಿ ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಒಂದು ವೇಳೆ ನಮ್ಮ ಮೋದಿಯವರು ಕೊಟ್ಟ ಭರವಸೆ ಅಂತ ವರ್ಷಕ್ಕೆ 2 ಕೋಟಿ ಮಿನಿಮಮ್ 1 ಕೋಟಿ